ಫೆಬ್ರವರಿ 4ರಂದು ಪಡುವಣ ಬಂಗಾಳದ ಕೂಚ್ ಬಿಹಾರ್ ಜಿಲ್ಲೆಯಿಂದ ಭಾರತ್ ಜೋಡೋ ನ್ಯಾಯ ಯಾತ್ರೆ ಜಾರ್ಖಂಡ್ ರಾಜ್ಯದ ರಾಮಗಢ ಜಿಲ್ಲೆ ಪ್ರವೇಶಿಸಿತು. ಭಾರತ್ ಜೋಡೋ ನ್ಯಾಯ ಯಾತ್ರೆಯು ಸೋಮವಾರ ಅಲ್ಲಿಂದ ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ಹೊರಟು ರಾಮಗಢದಲ್ಲಿ ಭರ್ಜರಿ ಜನಸಂಪರ್ಕ ಸಭೆಯನ್ನ ನಡೆಸಿತು. ಸಿಧು ಖನು ಮೈದಾನ, ಮಹಾತ್ಮ ಗಾಂಧಿ ಚೌಕ, ಚುಟುಪಲು ಕಣಿವೆಗಳಲ್ಲಿ ಭಾನುವಾರ ಸಂಚರಿಸಿತು. ಚುಟುಪಲು ವ್ಯಾಲಿಯಲ್ಲಿ ದೊಡ್ಡ ಜನ ಸಮೂಹ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನ ಸುತ್ತುವರೆದು ಕೆಲವು ದೂರ ನಡೆಯಿತು. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಸ್ವಾತಂತ್ರ್ಯ ಹೋರಾಟಗಾರರಾದ ಶಹೀದ್ ಶೇಖ್ ಬಿಖಾರಿ ಮತ್ತು ಟಿಕಾಯತ್ ಉಮ್ರಾನ್ ಸಿಂಗ್ ಅವರಿಗೆ ತಮ್ಮ ಗೌರವ ವಂದನೆ ಸಲ್ಲಿಸಿದ್ರು. ಸಂಜೆ ಜಾರ್ಖಂಡ್ನ ರಾಂಚಿ ಜಿಲ್ಲೆಯಲ್ಲಿ ಭಾರತ್ ಜೋಡೋ ನ್ಯಾಯ ಯಾತ್ರೆ ಸಂಚರಿಸಿತು. ಜಾರ್ಖಂಡ್ನ ರಾಂಚಿಯಲ್ಲಿ ರಾಹುಲ್ ಗಾಂಧಿಯವರು ರಾಜೀನಾಮೆ ನೀಡಿರುವ ಮಾಜಿ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಮಡದಿ ಮತ್ತು ಮೊದಲಾದ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಮತ್ತು ಸ್ಥಳೀಯ ಕಾಂಗ್ರೆಸ್ ನಾಯಕರನ್ನ ಕಂಡು ಮಾತನಾಡಿದ್ರು.